ಅದೇ ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಮಟ್ಟಕ್ಕೆ ಅಂದ್ರೆ ಯಾವ ಮಟ್ಟಕ್ಕೆ ತಾತ? ಇವನ್ ಬಗ್ಗೆ ಎಲ್ಲ ಗೊತ್ತಾಗಿರೋದು, ಇವನ್ಗೇನು ಗೊತ್ತೇ ಆಗಿಲ್ಲ ತರ ಇದಾನಲ್ಲ ಇವನು. ಗೊತ್ತಿರುತ್ತೆ ಅಮ್ಮ, ಗೊತ್ತಿದ್ದೆ ಅಮಾಯಕಂತರ ಆಡ್ತಿದ್ದಾನಷ್ಟೆ. ಲಕ್ಷ್ಮಿ ಈ ಮನೆ ಸೊಸೆ, ನಿನ್ನ ಹೆಂಡತಿ, ಅವಳನ್ನ ನಡ್ಸ್ಕೊಳ್ಳೋ ರೀತಿ ನಿನಗೆ ಸರಿ ಅಂತ ಅನ್ಸುತ್ತಾ ನಿನಗೆ? ಹೇಗೆ ನಡ್ಸ್ಕೊಂಡೆ ತಾತ ನಾನು? ನಾನೇನು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಿತ್ತ? ನಿಮಗ್ ಮೊಮ್ಮಗಳು ಅನ್ನೋ ಪ್ರೀತಿ ಇದ್ರೆ ನೀವು ಬೇಕಾದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ, ನನ್ಗೆ ಹೇಳಕ್ ಬರಬೇಡಿ. ನೋಡ್ದಾಗಿರಿ ನಿನ್ನ ಮಗನ್ನ. ನನ್ಗೆ ಗೊತ್ತಿಲ್ಲದಿರುವಾಗ ಏನು ಮಾಡ್ರಿ ಮಾಡ ಅವನು. ಮಾಡೋದೆಲ್ಲ ಮಾಡಿ ನಾಚಿಕೆ ಅಂತ ನಿಂತಿರೋದು ನೋಡಿ ಅವನು. ಅಪ್ಪ, ಅವನೇನೋ ಚಿಕ್ಕ ಹುಡುಗ, ಬಾಯಿ ತಪ್ಪು ಏನೇನೋ ಮಾತಾಡ್ತಾನೆ, ಅದಕ್ಕೆ ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಚಿಕ್ಕಪ್ಪ, ನಾನ್ ಸಣ್ಣ ಹುಡುಗ ಅಂತ ಎಲ್ರು ನನ್ಗೆ ಬುದ್ಧಿ ಹೇಳಕ್ ಬರ್ಬೇಡಿ. ರೀ, ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ನಿಮಗ್ ಬೇಕಿತ್ತಾ? ಅವ್ರವ್ರ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ, ನೀವು ಸುಮ್ಮನೆ ಇರ್ರಿ. ನಿನ್ನ ಪಾಲಿಗೆ ನಾನು ಸತ್ತು ಹೋದೆ. ಸತ್ತೋಗಿದ್ದೀರಾ ಅನ್ಕೊಳ್ಳೋಷ್ಟು ಕೆಟ್ಟವನಲ್ಲ ತಾತ ನಾನು. ಈಗೇನು ಮಾತಾಡೋದು ಬೇಡ ಅಂದ್ರೆ ಮಾತಾಡೋದು ಬೇಡ ಬಿಡಿ. ನಿಮ್ ಕಣ್ಗೂ ನಾನು ಕೆಟ್ಟವನಾಗೆ ಕಾಣಿಸ್ತಾ ಇದ್ದೀನಲ್ವಾ? ನಾನ್ ಕೆಟ್ಟವನಲ್ವಾ? ಹೌದು, ನಾನ್ ತುಂಬಾ ಕೆಟ್ಟವನು. ನಾನ್ ಸರಿ ಇಲ್ಲ, ನನ್ನಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಪ್ಲೀಸ್ ಪ್ಲೀಸ್ ಎಲ್ರೂ ನನ್ನಿಂದ ದೂರ ಇದ್ಬಿಡಿ. ಎಲ್ರೂ ನನ್ನನ್ನ ಹೇಟ್ ಮಾಡಿ. ಆದಿ, ಅವ್ರೇನೇನೋ ಮಾತಾಡ್ತಾರೆ ಅಂತ ನೀನ್ ಅದನ್ನೇ ದೊಡ್ಡದ್ ಮಾಡ್ಬೇಡ ಆದಿ. ಯಾರತ್ತೆ ದೊಡ್ಡದ್ ಮಾಡಿದ್ದು? ನಾನಾ? ಯಾರೋ ಹೇಳಿದ ಮಾತು ಕೇಳ್ಕೊಂಡು ನನ್ನನ್ನು ಅಪರಾಧಿ ತರ ನೋಡಿದ್ರು. ಲಕ್ಷ್ಮಿನ ಯಾರೋ ರೂಮಲ್ಲಿ ಕೂಡಾಕಿದ್ರು, ಅವಳು ನಾನು ಅನ್ಕೊಂಡು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಲು. ನೀವು ಅದನ್ನ ಕೇಳಿಸ್ಕೊಂಡು ನೀವು ನಾನೇ ಕೂಡಾಕಿದ್ದು ಅನ್ಕೊಂಡು ನೀವುಗಳು ತಪ್ಪು ತಿಳ್ಕೊಂಡ್ರಿ. ಅವತ್ ನಾನು ಕೆನ್ನೆ ಮೇಲೆ ಕೈ ಇಟ್ಕೊಂಡಿದ್ನ ನೋಡಿ ಲಕ್ಷ್ಮಿ ನಂಗೆ ಹೊಡೆದ್ಲು ಅಂತ ನಾಗಿ ಹೇಳಿದ್ದಿನ ನೀವೆಲ್ಲ ನಂಬ್ಕೊಂಡ್ರಿ.